ಮಧ್ಯಪ್ರಾಚ್ಯದಲ್ಲಿನ ಯುದ್ಧದಿಂದ ಭಾರತದಲ್ಲಿ ಶುರುವಾಗಿರೋ ತಲ್ಲಣ ಮುಂದುವರೆದಿದೆ. ಗ್ಯಾಸ್, ಪೆಟ್ರೋಲ್, ಡೀಸೆಲ್ ವಿಚಾರದಲ್ಲಿ ಜನರ ಗೊಂದಲ, ಆತಂಕ ಮುಂದುವರೆದಿದೆ. ಈ ಮಧ್ಯೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಗುಡ್ ನ್ಯೂಸ್ ಕೂಡ ಕೊಟ್ಟಿದೆ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಭಾರತದ ಜನರ ಕಣ್ಣಲ್ಲಿ ನೀರು ತರಿಸುತ್ತಿದೆ. ಎಲ್ಪಿಜಿ ಕೊರತೆ, ತೈಲ ಪೂರೈಕೆ ವ್ಯತ್ಯಯ, ಬೆಲೆ ಏರಿಕೆಯಂತಹ ವಿಚಾರಗಳು ಜನರನ್ನ ಕಂಗೆಡಿಸಿವೆ. ಹೋಟೆಲ್ ಉದ್ಯಮವಂತೂ ನೆಲಕಚ್ಚಿಬಿಟ್ಟಿದೆ. ಅದರಲ್ಲೂ ಕರ್ನಾಟಕದ ಜಿಲ್ಲೆಗಳಲ್ಲೂ ಸಮಸ್ಯೆಯ ಸರಮಾಲೆ ಮುಂದುವರೆದಿದೆ. ಬುಕ್ ಮಾಡಿ 15 ದಿನ ಕಳೆದರೂ ಸಿಗ್ತಿಲ್ಲ ಗ್ಯಾಸ್. ರಾಜ್ಯದ ಹಲವೆಡೆ ಕಾಳಸಂತೆಕೋರರ ಹಾವಳಿ. ಕೊಲ್ಲಿ ರಾಜ್ಯಗಳ ಯುದ್ಧದ ಬರೆ ಕರ್ನಾಟಕದ ಜನರಿಗೆ ಮುಟ್ಟಿ ನೋಡಿಕೊಳ್ಳುವಂತಾಗಿದೆ. ರಾಜ್ಯದಲ್ಲಿ ವಾಣಿಜ್ಯ ಅಡುಗೆ ಸಿಲಿಂಡರ್ ಪೂರೈಕೆಯಲ್ಲಿನ ವ್ಯತ್ಯಯ ಮುಂದುವರೆದಿದೆ. ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ಏಜೆನ್ಸಿಗಳ ಮುಂದೆ ಜನರು ಕ್ಯೂ ನಿಂತಿದ್ರು. ಬುಕ್ ಮಾಡಿ 15 ದಿನ ಕಳೆದರೂ ಗ್ಯಾಸ್ ಸಿಗ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಿಲಿಂಡರ್ ಡೆಲಿವರಿ ಅಂತ ಗ್ರಾಹಕರಿಗೆ ಮೆಸೇಜ್ ಬರ್ತಿದ್ದು, ನಮಗೆ ಯಾವುದೇ ಗ್ಯಾಸ್ ಸಿಲಿಂಡರ್ ತಲುಪಿಲ್ಲ ಅಂತ ಕಿಡಿಕಾರ್ತಿದ್ದಾರೆ. ಈ ಮಧ್ಯೆ ಕಾಳಸಂತೆಯಲ್ಲಿ ಅಡುಗೆ ಅನಿಲ ಮಾರಾಟ ಮಾಡಲಾಗ್ತಿದೆ ಅಂತ ದೃಶ್ಯ ಸಮೇತ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ನಾವು 4 ದಿನ ಆಯಿತು ಗ್ಯಾಸ್ ಬುಕ್ ಮಾಡಿ. ನಾವು ಬುಕ್ ಮಾಡಿದ್ರು ಗ್ಯಾಸ್ ಸಿಲಿಂಡರ್ ನಮಗೆ ತಲುಪೇ ಇಲ್ಲ. ನಮಗೆ ಡೆಲಿವರಿ ಆಗಿದೆ, ಮೆಸೇಜ್ ಆಗಿದೆ ಅಂದ್ಬಿಟ್ಟು ಮೆಸೇಜ್ ಬಂದಿದೆ. ಆಮೇಲೆ ಆಫೀಸ್ ಅವ್ರಿಗೆ, ಆಹಾರ ನಿರೀಕ್ಷಕರು ಸದಾನಂದ ಅವ್ರಿಗೆ ನಾವು ದೂರು ಕೊಟ್ಟು ಅವ್ರಿಗೆ ವಾಟ್ಸಪ್ಪಲ್ಲಿ ವಿಡಿಯೋ ಬೇರೆ ಕಡೆ ಮಾರಾಟ ಮಾಡ್ತಿರೋದು ಸಂಬಂಧಪಟ್ಟ ದಾಖಲಾತಿಗಳು ವಿಡಿಯೋ ಸಮೇತ ಕೊಟ್ಟರು ಕೂಡ ಕ್ರಮ ಜರುಗಿಸ್ತಾ ಇಲ್ಲ. ಕಲಬುರಗಿಯ ಆಳಂದ ಪಟ್ಟಣದಲ್ಲಿ ಅಡುಗೆ ಅನಿಲಕ್ಕಾಗಿ ಏಜೆನ್ಸಿಗಳ ಮುಂದೆ ಜನ ಕ್ಯೂ ನಿಂತಿದ್ರು. ಬಕೆಟ್, ಕೊಡಗಳನ್ನ ಸರತಿ ಸಾಲಲಿಟ್ಟು ಸಿಲಿಂಡರ್ಗಾಗಿ ಬಿಸಿಲಲ್ಲಿ ಪರದಾಡೋ ಪರಿಸ್ಥಿತಿ ಎದುರಾಗಿದೆ. ಬೆಂಗಳೂರಿನ ಬ್ಯಾಟರಾಯನಪುರದ ಅಶ್ವತ್ಥ ನಗರದಲ್ಲಿ ಗ್ಯಾಸ್ ಸಿಗದೆ ಸೌದೆ ಒಲೆ ಬಳಸಿದ್ದಕ್ಕೆ ಮನೆ ಓನರ್ ಬಾಡಿಗೆದಾರನನ್ನೇ ಖಾಲಿ ಮಾಡಿಸಿದ್ದಾರೆ. वो गैस क्या काम भी नहीं था भैया, 15 दिन से गैस का बहुत परेशानी थी. उसके वास्ते हमें थे उसके घर में 5 साल से उसके घर में ही सो. अब गैस नहीं ना को हमें चूल्हे में पका ले को थे. अब वो लोग क्या बोल रहे हैं तो गैस ये चूल्हा सिल गए तो घर खाली करा ला के. अब हमारे जैसे गरीब खाने को खाना होटल का खाओगे तो कहां से होता. ಅಲ್ಲಿ ಗೋಡೆ ಪಕ್ಕದಲ್ಲಿ ಬಂದು ಒಲೆ ಹಚ್ಚಿದ್ರು ಅವರು. ಓಕೆನಾ, ಪೇಂಟ್ ಎಲ್ಲ ಹಾಳಾಗಿದೆ. ನಾನೇನಂದೆ ಒಲೆ ಹಚ್ಚಂಗಿದ್ರೆ ನಮ್ಮ ಮನೇಲಿ ಇರ್ಬೇಡ್ರಮ್ಮ, ಖಾಲಿ ಮಾಡ್ರಿ ಅಂತ ಹೇಳ್ದೆ ನಾನು. ಈಗ ಮನೆ ಗೋಡೆ ಪೇಂಟ್ ಫುಲ್ ಅದು ಕಲರ್, ಒಂದ್ ಕಲರ್ ಅಷ್ಟೇ ಗೋಡೆ ಹೊಡೆಯಕಲ್ಲ, ಫುಲ್ ಮನೆ ಬಿಲ್ಡಿಂಗ್ ಎಲ್ಲ ಹೊಡಿಬೇಕು. ನನ್ ಪೇಂಟ್ ಕಲರ್ ಚೇಂಜ್ ಆಗಲ್ವಾ ಪೇಂಟ್ ಹೊಡೆದ್ರೆ? ಅದಕ್ಕೆ ನಾನೆಲ್ಲ ಒಲೆ ಹಚ್ಚಬೇಡ್ರಿ ಅಂತ ನಾನು ಹೇಳ್ದೆ. ಬಳ್ಳಾರಿಯಲ್ಲಿ 1 ಕೆಜಿ ಆಟೋ ಎಲ್ಪಿಜಿ ಮೇಲೆ 15 ರೂಪಾಯಿ ಏರಿಕೆ ಮಾಡಲಾಗಿದೆ. ಇದರಿಂದ ಆಟೋ ಚಾಲಕರು ಕಂಗಾಲಾಗಿ ಹೋಗಿದ್ದಾರೆ. ಹೀಗಾಗಿ ಆಟೋ ಚಾಲಕರು ಪ್ರತಿಭಟನೆಗಿಳಿದಿದ್ರು. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿನೂ ಗ್ಯಾಸನ್ನು ಏಕಾಏಕಿ 100 ರೂಪಾಯಿ ಮಾಡಿದ್ರು. ಅದಕ್ಕೆ ವಿರುದ್ಧವಾಗಿ ಹೊಸಪೇಟೆಯಲ್ಲಿ ಇಂದು ಕೆಐಟಿಯುನ ಆಟೋ ಚಾಲಕ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಪೊಲೀಸ್ ಇಲಾಖೆ ಗಮನಕ್ಕೆ ತಂದಾಗ ತಕ್ಷಣ ಎಚ್ಚೆತ್ತಂತ ಪೊಲೀಸ್ ಇಲಾಖೆ ಮತ್ತು ಆಹಾರ ಸರಬರಾಜು ಇಲಾಖೆ ಸಂಬಂಧಪಟ್ಟಂತ ಬಂಕ್ನ ಮ್ಯಾನೇಜರ್ಗಳ ಹತ್ರ ಮಾತಾಡಿ ಇವತ್ತು ರೇಟನ್ನು ಯಥಾಸ್ಥಿತಿ ಕಾಪಾಡಬೇಕು ಅಂತೇಳಿ ಮತ್ತು 84-85 ರೂಪಾಯಿಗೆ ಸ್ಟಿಕ್ ಆನ್ ಮಾಡಿಸಿದ್ದಾರೆ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಪೆಟ್ರೋಲ್, ಡೀಸೆಲ್ ಸಿಗೋದಿಲ್ಲ ಅನ್ನುವ ವದಂತಿ ಎದ್ದಿದೆ. ಹೀಗಾಗಿ ಕ್ಯಾನ್, ಡ್ರಮ್ ತೆಗೆದುಕೊಂಡು ಬಂದ ಜನರು ಇಂಧನ ತುಂಬಿಸಿಕೊಳ್ಳಲು ಮುಂದಾಗಿದ್ರು. ರಾಜ್ಯದಲ್ಲಿ ಎಲ್ಪಿಜಿ ಪೂರೈಕೆ 68% ಹೆಚ್ಚಳ. ಹೆಚ್ಚುವರಿ ವಾಣಿಜ್ಯ ಸಿಲಿಂಡರ್ ವಿತರಣೆ ಆರಂಭ. ಈಗಾಗಲೇ 4 ಎಲ್ಪಿಜಿ ಹಡಗುಗಳು ಬಂದಿದ್ದು, ಇನ್ನೂ 2 ಹಡಗುಗಳು ಭಾರತಕ್ಕೆ ಆಗಮಿಸುತ್ತಿವೆ. ಹೀಗಾಗಿ ಹಲವು ವದಂತಿಗಳ ಮಧ್ಯೆ ಎಲ್ಪಿಜಿ ಪೂರೈಕೆ ಕ್ರಮೇಣ ಸಹಜ ಸ್ಥಿತಿಗೆ ಬರುತ್ತಿದೆ. ಗ್ರಾಹಕರಲ್ಲಿ ಒಂದು ಮನವಿ ಮಾಡ್ತೀನಿ, ತಮಗೆ ಫೋನ್ನಲ್ಲಿ ಬುಕ್ ಮಾಡಬೇಕು, ಅವರು ಇಷ್ಟು ಟೈಮ್ ಒಳಗಡೆ ನಿಮಗೆ ಕೊಡಬೇಕಂತಿರುವಂಥ ಕಾಲದಲ್ಲಿ ತಾವು ಹೋಗಿ ಡಿಸ್ಟ್ರಿಬ್ಯೂಟರ್ಶಿಪ್ ಹತ್ರ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಮೊದಲಿನಿಂದಾನು ನೀವು ಫೋನಲ್ಲಿ ಬುಕ್ ಮಾಡ್ತಿದ್ರಿ ಮತ್ತು ನಿಮಗೆ ಸಪ್ಲೈ ಕೂಡ ಆಗ್ತಾಯಿತ್ತು. ಅದೇ ರೀತಿ ಯಥಾಸ್ಥಿತಿ ನಡೀತದೆ.
ಇಂದಿನಿಂದಲೇ ಶಿಕ್ಷಣ ಸಂಸ್ಥೆ, ಆಸ್ಪತ್ರೆ ಮತ್ತು ಇತರ ಅವಶ್ಯಕ ಸಂಸ್ಥೆಗಳಿಗೆ 4200 ಸಿಲಿಂಡರ್, ಸರ್ಕಾರಿ, ಅರೆ ಸರ್ಕಾರಿ, ವಿಮಾನ, ರೈಲು, ಬಸ್ ನಿಲ್ದಾಣಗಳ ಕ್ಯಾಂಟೀನ್ಗಳಿಗೆ 1200 ಸಿಲಿಂಡರ್ಗಳು, ಹೋಟೆಲ್, ಧಾಬಾ, ರೆಸ್ಟೋರೆಂಟ್ಗಳಿಗೆ 17500, ಬೀಜ ಸಂಸ್ಕರಣೆ, ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳು 6000 ಸಿಲಿಂಡರ್ ಹಂಚಿಕೆ ಮಾಡಲಾಗ್ತಿದೆ. ಇತರ ಅವಶ್ಯಕತೆ ಆಧಾರದ 563 ಸಿಲಿಂಡರ್ ಹಂಚಲಾಗ್ತಿದ್ದು ಒಟ್ಟು 29463 ಕಮರ್ಷಿಯಲ್ ಸಿಲಿಂಡರ್ಗಳನ್ನು ನಿತ್ಯ ವಿತರಿಸಲಾಗ್ತಿದೆ. ಒಟ್ಟಾರೆ ದೇಶದಲ್ಲಿ ಸಿಲಿಂಡರ್ ಸಮಸ್ಯೆಯಿಂದ ಜನರಿಗೆ ಕ್ರಮೇಣ ಮುಕ್ತಿ ಸಿಗೋ ಲಕ್ಷಣಗಳು ಕಾಣ್ತಿವೆ. ಆದರೆ ಮಧ್ಯಪ್ರಾಚ್ಯ ಯುದ್ಧ ಕುರಿತ ಸಂಧಾನವೇನಾದರೂ ಸಕ್ಸಸ್ ಆಗದೆ ಮತ್ತೆ ಯುದ್ಧ ತೀವ್ರಗೊಂಡ್ರೆ ಮುಂದೇನೋ ಅನ್ನೋ ಆತಂಕವೂ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.